ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾರ್ನ್ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಈ ಪಲಾವ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಕಾರ್ನ್ ಪಾಲಕ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಬೌಲ್ನಷ್ಟು ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪು, 1 ಕಪ್ ಬಾಸುಮತಿ ರೈಸ್, 3 ರಿಂದ 4 ಎಸಳು ಬೆಳ್ಳುಳ್ಳಿ, 1/4 ಇಂಚಷ್ಟು ಶುಂಠಿ, 4 ಹಸಿರು ಮೆಣಸಿನಕಾಯಿ, ಚಿಟಿಕೆಯಷ್ಟು ಅರಿಶಿನ, ಚಕ್ಕೆ, 2 ಏಲಕ್ಕಿ, 3 ಲವಂಗ, 1 ಸ್ಪೂನ್ ಜೀರಿಗೆ, 6 ರಿಂದ 7 ಗೋಡಂಬಿ, 1 ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಮೀಡಿಯಂ ಸೈಜ್ ಈರುಳ್ಳಿ, 1 ಟೊಮೆಟೊ, 1 ಕಪ್ ಕ್ಯಾರೆಟ್, 1 ಕಪ್ ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ, 1 ಕಪ್ ಹಸಿ ಬಟಾಣಿ, 1 ಕಪ್ ಮೆಕ್ಕೆಜೋಳ. ಕಾರ್ನ್ ಪಾಲಕ್ ಪಲಾವ್ ಮಾಡೋ ವಿಧಾನ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಯೋಕಿಡಿ. ನೀರು ಕುದಿಯೋಕೆ ಸ್ಟಾರ್ಟ್ ಆದಾಗ ಅದಕ್ಕೆ ನಾವು ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕಿ 2 ರಿಂದ 3 ನಿಮಿಷ ಅದು ಬಿಸಿನೀರಲ್ಲೇ ಇರಲಿ. 2 ರಿಂದ 3 ನಿಮಿಷ ಆದಮೇಲೆ ಬಿಸಿನೀರಿಂದ ಪಾಲಕ್ನ ತೆಗೆದಿಡಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು 2 ನಿಮಿಷ ಬಿಸಿನೀರಲ್ಲೇ ನೆನೆಸಿದ್ವಲ್ಲ ಆ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಣ್ಣೆ ಎಲ್ಲ ಕರಗಿದ ನಂತರ ಸಾಸಿವೆ, ಜೀರಿಗೆನ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ತೊಗೊಂಡಿದ್ದಂಥ ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ನಂತರ ಕಾರ್ನ್ ಅಂದರೆ ಮೆಕ್ಕೆಜೋಳನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಮೆಕ್ಕೆಜೋಳ ಎಲ್ಲ ಸ್ವಲ್ಪ ಫ್ರೈ ಆದಾಗ ನಾವೇನು ತರಕಾರಿ ತೊಗೊಂಡಿದ್ವಲ್ಲ, ಹಸಿ ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕು ಅಂದರೆ ಬೀನ್ಸ್ನ ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು. ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಪಾಲಕ್, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅದಕ್ಕೋಸ್ಕರ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿದ್ಮೇಲೆ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಬಾಸುಮತಿ ಅಕ್ಕಿನ ಹಾಕಿ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನ ಸೇರಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರೋ, ಹೆಲ್ತಿಯಾಗಿರೋ ಕಾರ್ನ್ ಪಾಲಕ್ ಪಲಾವ್ ರೆಡಿಯಾಗಿರುತ್ತೆ. ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಕ್ಯಾಲ್ಶಿಯಂ ಸಿಗುತ್ತೆ. ಸೊ ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಯಾರು ಕೂಡ ಪಾಲಕ್ ಸೊಪ್ಪು ಬೇಡ ಅಂತ ಹೇಳೋದೇ ಇಲ್ಲ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.